ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಕಮ್ಮಳ್ಳಿಪುರ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾಟೇರಮ್ಮ ದೇವಸ್ಥಾನವು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಮ್ಮಳ್ಳಿಪುರ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನವು ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿದೆ. ಸ್ಥಳೀಯರು ಇದನ್ನು ಅಮ್ಮ ಶಕ್ತಿ ಪೀಠ ಎಂದು ಪೂಜಿಸುತ್ತಾರೆ. ದೇವಿಯು ಇತಿಹಾಸ ಮತ್ತು ಪೌರಾಣಿಕತೆ. ದೇವಸ್ಥಾನದ ಮೂಲ ಕಥೆಯು ಒಂದು ಕುರಿಗಾಯುವ ಕಾಡಿನಲ್ಲಿ ತನ್ನ ಹಸುಗಳನ್ನು ಮೇಯಿಸುತ್ತಿದ್ದಾಗ ಒಂದು ಮರದ ಕೆಳಗೆ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು ಎಂಬುದಾಗಿ ಹೇಳುತ್ತದೆ. ಅಲ್ಲಿ ಅವನು ಒಂದು ಸುಂದರವಾದ ಮಹಿಳೆಯ ಪ್ರತಿಮೆಯನ್ನು ಕಂಡನು. ಈ ಘಟನೆ ನಂತರ ಸ್ಥಳೀಯರು ಆ ದೇವಿಯನ್ನು ಕಾಟೇರಮ್ಮ ಎಂದು ಗುರುತಿಸಿ ಆ ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದರು. ಕಾಟೇರಮ್ಮ ದೇವಿಯನ್ನು ಶಕ್ತಿಯ ರೂಪವಾಗಿ ಪೂಜಿಸಲಾಗುತ್ತದೆ. ಅವರು ದುಷ್ಟ ಶಕ್ತಿಗಳಿಂದ ರಕ್ಷಣೆ ನೀಡುವ ದೇವಿಯಾಗಿ ಪರಿಗಣಿಸುತ್ತಾರೆ. ಕೆಲವರು ಅವರಿಗೆ ದುರ್ಗೆಯ ಅವತಾರ ಎಂದು ಕೂಡ ನಂಬುತ್ತಾರೆ. ಭಕ್ತರು ಇಲ್ಲಿ ತಮ್ಮ ಮನಸ್ಸಿನ ಶಾಂತಿ ಮತ್ತು ಆಶೀರ್ವಾದಕ್ಕಾಗಿ ಭೇಟಿ ನೀಡುತ್ತಾರೆ. ದೇವಾಲಯದ ಸುತ್ತಲೂ ಹಸಿರು ಪರಿಸರ ಮತ್ತು ಶಾಂತಿ ವಾತಾವರಣವಿದ್ದು ಇದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ದೇವಸ್ಥಾನದ ವಿಶೇಷತೆಗಳೇನೆಂದರೆ ಇಲ್ಲಿ ನೋಡೋಣ ಬನ್ನಿ. ಸುಮಾರು 300 ವರ್ಷಗಳ ಹಳೆಯದ ಆಲದ ಮರ. ದೇವಸ್ಥಾನದ ಆವರಣದಲ್ಲಿ ಒಂದು ಪುರಾತನ ಆಲದ ಮರವಿದ್ದು ಆ ಮರಕ್ಕೆ ಬಣಸಿ ಮರ ಎಂದು ಕರೆಯುತ್ತಾರೆ. ಭಕ್ತರು ಈ ಮರಕ್ಕೆ ತೆಂಗಿನಕಾಯಿ ಕಟ್ಟಿ ತಮ್ಮ ಇಚ್ಛೆಗಳ ಪೂರ್ಣತೆಗೆ ಪ್ರಾರ್ಥಿಸುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. ಇಲ್ಲಿ ಅಭಿಷೇಕ, ಆರತಿ ಮತ್ತು ವಿಶೇಷ ಹೋಮಗಳು ಈ ದಿನದಲ್ಲಿ ನಡೆಯುತ್ತವೆ. ದರ್ಶನ ಸಮಯ. ದೇವಸ್ಥಾನವು ಸಾಮಾನ್ಯವಾಗಿ ಬೆಳಗ್ಗೆ 6 ರಿಂದ ಸಂಜೆ 8 ಗಂಟೆಯವರೆಗೆ ಭಕ್ತರಿಗೆ ದೇವರ ದರ್ಶನ ನೀಡುವುದಕ್ಕೋಸ್ಕರ ದೇವಸ್ಥಾನವು ತೆರೆಯಲ್ಪಡುತ್ತದೆ. ರೋಗ ನಾಶನ. ಭಕ್ತನಿಗೆ ಗಂಭೀರವಾದ ರೋಗ ಬಂದಾಗ ಕಾಟೇರಮ್ಮನನ್ನು ಪ್ರಾರ್ಥಿಸಿದ ಮೇಲೆ ಆ ರೋಗವು ಮಾಯವಾಗುವುದು. ಬಾಲರ ರಕ್ಷಣೆ. ಮಕ್ಕಳು ಕಾಯಿಲೆಯಿಂದ ಪೀಡಿತರಾಗಿದ್ದಾಗ ದೇವಿಯ ದರ್ಶನದಿಂದ ಅಥವಾ ವ್ರತದಿಂದ ಅವರು ಗುಣಮುಖರಾಗುತ್ತಾರೆ. ಗ್ರಾಮ ರಕ್ಷಣೆಯ ದೇವಿ. ಕಾಟೇರಮ್ಮನನ್ನು ವಿಶೇಷವಾಗಿ ಗ್ರಾಮದ ರಕ್ಷಕಿಯಾದ ದೇವಿಯಾಗಿ ಪೂಜಿಸಲಾಗುತ್ತದೆ. ದೋಷ, ರೋಗ ಅಥವಾ ವಿಭಿನ್ನಗಳಾದ ಭಕ್ತರು ತ್ವರಿತ ಪರಿಹಾರಕ್ಕಾಗಿ ಈ ದೇವಿಗೆ ಮೊರೆ ಹೋಗುತ್ತಾರೆ. ಸ್ವಪ್ನದಲ್ಲಿ ದರ್ಶನ ನೀಡಿ ಮಾರ್ಗದರ್ಶನ. ಭಕ್ತರಿಗೆ ಸ್ವಪ್ನದಲ್ಲಿ ದರ್ಶನ ನೀಡಿ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತಾರೆ ಎನ್ನಲಾಗುತ್ತದೆ. ಹಬ್ಬ ಮತ್ತು ಜಾತ್ರೆಗಳು. ಕಾಟೇರಮ್ಮನಿಗೆ ವರ್ಷದಲ್ಲಿ ಒಮ್ಮೆ ದೊಡ್ಡ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಈ ವೇಳೆ ದೇವಿಯ ಪಲ್ಲಕ್ಕಿ ಉತ್ಸವ, ಹೋಮ, ಹವನಗಳು ಮತ್ತು ಭಕ್ತರ ಹರಕೆ ಪೂರೈಕೆ ನಡೆಯುತ್ತವೆ. ಹರಕೆ ಪೂರೈಕೆ. ಭಕ್ತರು ತಮ್ಮ ಮನೋಭಿಲಾಷ ಪೂರ್ತಿಯಾಗಿದ್ದರೆ ತಲೆಮುಖ, ಬಾಳೆ ಎಲೆ ಊಟ, ನಂದಿ ಪೂಜೆ, ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳನ್ನು ಹರಕೆಯಾಗಿ ನಿಭಾಯಿಸುತ್ತಾರೆ. ಅಪಾಯದಿಂದ ರಕ್ಷಣೆ. ಅಪಘಾತ, ದುರಂತ ಮತ್ತು ಶತ್ರುಗಳಿಂದ ರಕ್ಷೆ ದೊರೆಯುತ್ತದೆ. ದೇವಿಯು ಮೂರ್ತಿ ಯಾವುದೋ ವಿಶೇಷ ರೀತಿಯಲ್ಲಿ ಪತ್ತೆಯಾಗುವುದು ಅಥವಾ ದೇವಿ ಸ್ವಪ್ನದಲ್ಲಿ ಭಕ್ತರಿಗೆ ನಿಕಟವಾಗುವುದು. ಕಾಟೇರಮ್ಮ ದೇವಿ ಕರ್ನಾಟಕದ ಹಲವೆಡೆ ಪೂಜಿಸಲ್ಪಡುತ್ತದೆ. ಒಂದು ಜನಪದ ದೇವಿಯಾಗಿ ಪ್ರಸಿದ್ಧಿ ಹೊಂದಿದ್ದಾರೆ. ಅವರು ಗ್ರಾಮದ ರಕ್ಷಕ ದೇವತೆಯಾಗಿ ಪೂಜೆ ಮಾಡುತ್ತಾರೆ. ಅವರು ಮಹಿಮೆಗಳನ್ನು ಸ್ಥಳೀಯ ಜನರು ಕಥೆಗಳ ರೂಪದಲ್ಲಿ ಬೆಳೆಸಿದ್ದಾರೆ. ಈ ದೇವಿ ಗ್ರಾಮಗಳ ದೇವತೆ ಒಬ್ಬರು. ಈ ದೇವತೆಯನ್ನು ಆಂಧ್ರ, ತಮಿಳುನಾಡಿನಲ್ಲಿ ಅರ್ಧ ಭಾಗದ ಜನರು ಆರಾಧಿಸುತ್ತಾರೆ. ಯಾರಾದರೂ ಮದುವೆ ಆಗದಿದ್ದರೆ, ಮಕ್ಕಳಾಗದಿದ್ದರೆ, ಓದಲು ಬರೆಯದಿದ್ದರೆ, ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ, ಹಣಕಾಸಿನ ತೊಂದರೆ ಇದ್ದರೆ, ಆರ್ಥಿಕ ಸಮಸ್ಯೆ ಆಗಿದ್ದರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ಕಮ್ಮಳ್ಳಿಪುರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ. ಇಲ್ಲಿಗೆ ಸಾರಿಗೆ ಸೌಲಭ್ಯ ಸಹ ಇದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಅನೇಕ ಜನರಿಗೆ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.